ಹಾಯ್ ಎವ್ರಿವನ್. ಇವತ್ತು ಜಸ್ಟ್ ಒನ್ ಕ್ಲಿಕ್ಕಲ್ಲಿ ಯಾವ ಥರ ನಾವು ಮಲ್ಟಿಪಲ್ ಫೋಲ್ಡರ್ಸ್ನ ಕ್ರಿಯೇಟ್ ಮಾಡ್ಬೋದು ಅಂತೇಳಿ ತೋರಿಸ್ತೇನಂತೆ. ನೀವು ನೋಡ್ಬೋದು ಇಲ್ಲಿ ಕೆಲವೊಂದು ನೇಮ್ಗಳಿವೆ. ಆ ನೇಮ್ಗಳಿಂದ ಮುಂದ್ಗಡೆ ನಾವೇನ್ ಮಾಡಬೇಕು ಅಂದ್ರೆ ಎಂ ಡಿ ಅಂತೇಳಿ ಸೇರಿಸ್ಬೇಕು. ಓಕೆ, ಸೊ ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಎಂ ಕ್ಯಾಪಿಟಲ್ ಎಂ ಡಿ ಅಂತೇಳಿ ಟೈಪ್ ಮಾಡಿ ಇದನ್ನ ನಾವು ಡ್ರ್ಯಾಗ್ ಮಾಡ್ತೀವಿ. ಓಕೆ, ಇಲ್ಲಿ ನೋಡ್ಬೋದು ಇದನ್ನ ನಾವು ಡ್ರ್ಯಾಗ್ ಮಾಡ್ತೀವಿ. ಓಕೆ, ದೆನ್ ಇಲ್ಲಿ ಏನ್ ಮಾಡಬೇಕು ಅಂತಂದ್ರೆ ಈಸ್ ಈಕ್ವಲ್ ಟು ಕಾನ್ಕ್ಯಾಟಿನೇಟ್ ಅನ್ನೋದು ಒಂದು ಫಾರ್ಮುಲಾ ಬರುತ್ತೆ. ಇಲ್ಲಿ ನಾನು ಫಸ್ಟ್ ಟೆಕ್ಸ್ಟ್ ಅನ್ನ ಎಂ ಡಿ ಅಂತ ತಗೊಂತೀನಿ, ಕಾಮಾ ಡಬಲ್ ಇಂಟೆಡ್ ಕಾಮಾ ಸ್ಪೇಸ್ ಡಬಲ್ ಇಂಟೆಡ್ ಕಾಮಾ ಕಾಮಾ ಅಂಡ್ ಟೆಕ್ಸ್ಟ್ 3 ಅಲ್ಲಿ ನಾನು ಸುಮಾ ಅಂತ ತಗೊಂತೀನಿ. ದೆನ್ ಇದನ್ನ ಬ್ರಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಅಂತ ಪ್ರೆಸ್ ಮಾಡಿ. ಓಕೆ, ನೋಡ್ಬೋದು ಇಲ್ಲಿ ಎಂ ಡಿ ಸುಮಾ ಅಂತ ಬರುತ್ತೆ. ಇದನ್ನ ನಾನು ಮತ್ತೆ ಡ್ರ್ಯಾಗ್ ಮಾಡ್ತೇನೆ. ನೋಡ್ಬೋದು ಎಲ್ಲ ನೇಮ್ಗಳ ಮುಂದೆ ಎಂ ಡಿ ಅಂತ ಬಂದಿದೆ. ಇದನ್ನ ನಾನು ಕಾಪಿ ಮಾಡಿಕೊಂಡು ಇಲ್ಲಿ ನಾನು ಪೇಸ್ಟ್ ಬೈ ವ್ಯಾಲ್ಯೂ ಅಂತ ಮಾಡ್ಕೊತೀನಿ. ಓಕೆ, ದೆನ್ ಇದನ್ನ ಸೆಲೆಕ್ಟ್ ಮಾಡಿಕೊಂಡು ಲಾಸ್ಟ್ ಕಾಲಮ್ ಕಾಪಿ ಮಾಡಿ ನೋಟ್ ಪ್ಯಾಡ್ ಓಪನ್ ಮಾಡ್ತೀನಿ. ಓಕೆ, ನೋಟ್ ಪ್ಯಾಡ್ ಓಪನ್ ಮಾಡಿದ್ಮೇಲೆ ಕಂಟ್ರೋಲ್ ವಿ ಪೇಸ್ಟ್ ಮಾಡ್ತೀನಿ. ಓಕೆ, ನೀವು ನೋಡ್ಬೋದು ಅಲ್ಲಿ ನೇಮ್ ಬಂದಿದೆ, ಇಲ್ಲಿ ಸೇಮ್ ಅದೇ ನೇಮ್ ಬಂದಿದೆ. ಓಕೆ, ದೆನ್ ಇದನ್ನ ನಾನು ಸೇವ್ ಮಾಡ್ತೀನಿ. ಸೇವ್ ಮಾಡಬೇಕಾದ್ರೆ ನಾನೇನ್ ಮಾಡ್ತೇನೆ ಅಂದ್ರೆ ಇಲ್ಲಿ ನ್ಯೂ ಫೋಲ್ಡರ್ ಡಾಟ್ BAT ಅಂತ ಹೇಳಿ ಸೇವ್ ಮಾಡ್ತೀವಿ. ಇವಾಗ ಡೆಸ್ಕ್ಟಾಪ್ ಮೇಲ್ಗಡೆ ನಾನೇನ್ ಮಾಡ್ತೇನೆ ಅಂದ್ರೆ ಇಲ್ಲಿ ಒಂದು ನ್ಯೂ ಫೋಲ್ಡರ್ ಅಂತೇಳಿ ಏನಿದೆ ಫೈಲ್ ಅದು ಕಾಣಿಸ್ತಾ ಇದೆ. ಇದನ್ನ ನಾನು ಡಬಲ್ ಕ್ಲಿಕ್ ಮಾಡ್ತೀನಿ. ನೋಡ್ಬೋದು ಇಲ್ಲಿ ಅದೇ ನೇಮ್ಲೆ ನಿಮ್ಗೆ ಇಲ್ಲಿ ಆಟೋಮೆಟಿಕ್ಲಿ ಫೋಲ್ಡರ್ಸ್ ಜನರೇಟ್ ಆಗಿದ್ದಾವೆ. ಇದೇ ತರ ನೀವು ಇಲ್ಲಿ ಈಸಿಯಾಗಿ ಫೋಲ್ಡರ್ಸ್ನ ಜನರೇಟ್ ಮಾಡ್ಕೋಬಹುದು. ನೋಡಿದ್ರಲ್ಲ ಯಾವ ಥರ ನಾವು ಫೋಲ್ಡರ್ಸ್ ಕ್ರಿಯೇಟ್ ಮಾಡಿದ್ವಿ ಅಂತೇಳಿ. ಸೊ ಈ ಥರ ಕಂಟೆಂಟ್ಸಿಗೆ ನೀವು ನಮ್ಮ ಪೇಜ್ನ ಫಾಲೋ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.